ಹೆಲೋ ಎಲ್ರಿಗೂ ನಮಸ್ತೆ. ಲಕ್ಷ್ಮೀಸ್ ಲೈಫ್ ಸ್ಟೈಲ್ ಆ್ಯಂಡ್ ರೆಸಿಪೀಸ್ಗೆ ಸ್ವಾಗತ. ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ತುಂಬಾ ಸುಸ್ತು, ಹಾಗೆ ಆಯಾಸ, ಹಾಗೆ ಬಾಯಾರಿಕೆ ಆಗ್ತಿರುತ್ತೆ. ಆ ಟೈಮಲ್ಲಿ ನೀವು ಈ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ, ಹಾಗೆ ದೇಹಕ್ಕೆ ಕೂಡ ತಂಪು. ನಿಂಬೆ ಜ್ಯೂಸ್ಗೆ 2 ಪದಾರ್ಥನ ಸೇರಿಸಿ ನೋಡಿ, ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನಾನು 1 ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಸ್ತು ತೊಗೊತಾ ಇದ್ದೀನಿ. ಅದರಿಂದ ತುಂಬಾ ನಿಂಬೆಹಣ್ಣು ಸಾಫ್ಟ್ ಆಗುತ್ತೆ, ಹಾಗೆ ಜ್ಯೂಸ್ ಅನ್ನೋದು ಜಾಸ್ತಿ ನಮಗೆ ಸಿಗುತ್ತೆ. ನೋಡಿ, ಈ ರೀತಿ ಜ್ಯೂಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ನಿಂಬೆಹಣ್ಣನ್ನು ನಾವು ಒಸಿದಲ್ಲೇ ಸೇರಿಸ್ಕೊಂತು ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಹಾಗೆ ಜಾಸ್ತಿ ಜ್ಯೂಸ್ ಅನ್ನೋದು ನಮಗೆ ಸಿಗಲ್ಲ, ನಿಂಬೆ ರಸ ಅನ್ನೋದು ನಮಗೆ ಜಾಸ್ತಿ ಸಿಗೋದಿಲ್ಲ. ಅದರಿಂದ ನಾವು ಸ್ವಲ್ಪ ಹೊಸ್ಕೊಂಡು ಈ ರೀತಿ ಜ್ಯೂಸನ್ನ ಸಪ್ರೇಟ್ ಮಾಡಿಕೊಂಡ್ರೆ ಬೆಟರು. ನಂತರ ಇವಾಗ ಒಂದು ಪಾತ್ರೆ ತೊಗೊತಾ ಇದ್ದೀನಿ ಜ್ಯೂಸ್ ಮಾಡೋದಕ್ಕೆ. ಈಗ 2 ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು, ಇಲ್ಲಿ ನನಗೆ ಸಿಹಿಗೆ ತಕ್ಕಂತೆ 4ರಿಂದ 5 ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಬೋದು. ನಂತರ ನಾವೇನು ನಿಂಬೆ ರಸನ ತೊಗೊಂಡಿದ್ವಿ ಅದನ್ನು ಶೋಧಿಸ್ಕೊಳ್ಳೋಣ. ನಂತರ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಈ ಶುಂಠಿ ರಸ. ಶುಂಠಿಯಿಂದ ತುಂಬಾ ಉಪಯೋಗ ಇದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಹಾಗೆ ಇದರಿಂದ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಸುಸ್ತು ಮತ್ತು ವಾಂತಿಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಶುಂಠಿನ ತುರಿದು ಚೆನ್ನಾಗಿ ರಸನ ಇಂಟ್ಕೊಂಡು ತಗೊಳ್ಳಿ. ನಂತರ ಇದಕ್ಕೆ 1 ಚಿಟಿಕೆ ಆಗೋಷ್ಟು ಸಣ್ಣುಪ್ಪು ಅಥವಾ ಕಲ್ಲುಪ್ಪು, ನೀವು ಯಾವುದಾದ್ರೂ ಸೇರಿಸ್ಕೊಬೋದು. ಇಲ್ಲಿ ಸಣ್ಣುಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಇವಾಗ 1 ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ 4ರಿಂದ 5 ಪುದೀನ ಎಲೆಗಳನ್ನ ಸ್ವಲ್ಪ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಜಜ್ಜಿ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಪುದೀನ ಕೂಡ ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತೆ. ಇದನ್ನೆಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಗ್ಲಾಸ್ಗೆ ಹಾಕೊಂಡು ಸರ್ವ್ ಮಾಡಿಕೊಂಡ್ರೆ ಮುಗೀತು. ಬಿಸಿಲಿಂದ ಆಚೆಯಿಂದ ಬಂದವ್ರಿಗೆ ಈ ರೀತಿಯಾದಂತಹ ಡ್ರಿಂಕ್ ಕೊಟ್ಟರೆ ತುಂಬಾ ಖುಷಿಪಟ್ಟು ಕುಡಿತಾರೆ, ಹಾಗೆ ಸುಸ್ತು ಕೂಡ ಬೇಗನೆ ಕಮ್ಮಿ ಆಗಿಬಿಡುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.